ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದೆ. ಇವತ್ತು ಉತ್ತರ ಕನ್ನಡ, ಬೀದರ್, ಕಲಬುರಗಿಯಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಯಾದಗಿರಿಯಲ್ಲೂ ಧಾರಾಕಾರ ಮಳೆಯಾಗಲಿದೆ. ಕರಾವಳಿ ಕರ್ನಾಟಕ, ಕೊಡಗಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಮುಂತಾದ ಜಿಲ್ಲೆಗಳಲ್ಲಿ ಹಗುರದಿಂದ ಕೂಡಿರುವಂತಹ ತುಂತುರು ಮಳೆಯಾಗುವ ನಿರೀಕ್ಷೆ ಇದೆ. ಕಲಬುರಗಿಯಲ್ಲಿ ಕಡಿಮೆಯಾಗಿದ್ದ ಮಳೆ ಮತ್ತೆ ಆರಂಭವಾಗಿದೆ. ಕಳೆದೆರಡು ದಿನಗಳಿಂದ ಸುರಿದ ಮಳೆಗೆ ಕಾಗಿಣ ನದಿ ಪ್ರವಾಹ ಹೆಚ್ಚಾಗಿ ಮಾಳಖೇಡ ಸೇತುವೆ ಮುಳುಗಡೆಯಾಗಿತ್ತು. ಇದೀಗ ನೀರಿನ ಪ್ರಮಾಣ ಹೆಚ್ಚಾಗಿ ತಗ್ಗಿದ್ದು ಕಲಬುರಗಿ ಸೇಡಂ ರಾಜ್ಯ ಹೆದ್ದಾರಿ ಸಂಚಾರಕ್ಕೆ ಮುಕ್ತವಾಗಿದೆ. ಇತ್ತ ಉಡುಪಿ ಜಿಲ್ಲೆಯಾದ್ಯಂತ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಬೆಳಗ್ಗೆಯಿಂದಲೇ ಸಾಧಾರಣ ಮಳೆಯಾಗ್ತಾ ಇದ್ದು ಉಡುಪಿ ನಗರದ ಕೆಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಕಳೆದ ಒಂದು ತಿಂಗಳಿನಿಂದ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆಯ ಅಬ್ಬರ ಕುಂಠಿತವಾಗಿತ್ತು. ಕುಂದಾಪುರ ತಾಲೂಕು ಮತ್ತು ಕಾರ್ಕಳ ತಾಲೂಕಿನ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿ ಭಾರೀ ಮಳೆಯಾಗ್ತಿದೆ. ಅತ್ತ ರಾಯಚೂರಿನಲ್ಲಿ ಭಾರೀ ಮಳೆ ಆಗ್ತಿದೆ. ಓಕೆ, ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ಮತ್ತು ಉಡುಪಿಯಿಂದ ದೀಪಕ್ ಜೈನ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮೊದಲಿಗೆ ದೀಪಕ್ ಜೈನ್, ಉಡುಪಿಯಲ್ಲಿ ಯಾವ ರೀತಿಯಾಗಿ ಮಳೆಯ ಒಂದು ನರ್ತನ ಇದೆ, ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಇದು ತೊಂದರೆ ಆಗ್ತಾ ಇರಬಹುದು? ದಿವ್ಯ ಜ್ಯೋತಿ, ಮುಂಗಾರು ಮಳೆ ಕಳೆದ ಒಂದು ತಿಂಗಳಿಂದ ತುಂತುರಾಗಿ ಸುರಿತಾ ಇತ್ತು. ಇದೀಗ ನಿನ್ನೆ ರಾತ್ರಿ ಮತ್ತು ಇವತ್ತು ಉಡುಪಿ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಮಳೆಯಾಗಿರುವಂತದ್ದು ಮತ್ತು ಕುಂದಾಪುರ ಮತ್ತು ಕಾರ್ಕಳದ ವ್ಯಾಪ್ತಿಯಲ್ಲಿರುವ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಸ್ವಲ್ಪ ಹೆಚ್ಚು ಮಳೆಯಾಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಕಳೆದ 10 ವರ್ಷದಿಂದ ಹಿಂದೆ ಹೋಲಿಸಿದಂತಹ ಏನು ಕ್ಯಾಲ್ಕುಲೇಷನ್ ಅನ್ನು ತಗೊಂಡ್ರೆ ಕರಾವಳಿ ಜಿಲ್ಲೆ, ಅದು ಕೂಡ ಉಡುಪಿಯಲ್ಲಿ 4300ರಿಂದ 4400 ಮಿಲಿಮೀಟರ್ನಷ್ಟು ಮಳೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ 2016ರ ಲೆಕ್ಕಾಚಾರವನ್ನು ತಗೊಂಡಾಗ ಕೇವಲ 3200 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಸುಮಾರು 1000 ಮಿಲಿಮೀಟರ್ನಷ್ಟು ಮಳೆಯ ಕೊರತೆ ಇದೆ. ಇವತ್ತು ಮತ್ತು ನಿನ್ನೆ ರಾತ್ರಿ ಕೆಲವೆಡೆ ತುಂತುರು ಮಳೆಯಾಗಿರುವಂತದ್ದು. ಇದು ತುಂಬಾ ಅಲ್ಪ ಮಳೆ ಉಡುಪಿಗೆ ಹೋಲಿಸಿದ್ರೆ. ಆದರೆ ಮುಂದಿನ ದಿವಸಗಳಲ್ಲಿ ಹೆಚ್ಚು ಮಳೆಯಾಗಬಹುದು ಅನ್ನೋದನ್ನ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಇದರ ಜೊತೆಗೆ ಜಿಲ್ಲೆಯಾದ್ಯಂತ ಮೋಡ ಮುಸುಕಿದ ವಾತಾವರಣ ಇದೆ. ಇದರ ಜೊತೆಗೆ ಒಂದ್ ಕಡೆಯಿಂದ ಬಿಸಿಲು ಕೂಡ ಬರ್ತಾ ಇದೆ. ಹೀಗಾಗಿ ಅಲ್ಲಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಕಲಬುರಗಿಯಿಂದ ಪ್ರವೀಣ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಪ್ರವೀಣ್, ಕಲಬುರಗಿಯ ಸೇಡಂ ರಾಜ್ಯ ಹೆದ್ದಾರಿ ಕೂಡ ಇದೀಗ ಸಂಚಾರಕ್ಕೆ ಮುಕ್ತವಾಗಿದೆ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ಕಳವೆ ಮುಳುಗಡೆ ಆಗಿತ್ತು, ಜನರಿಗೆ ಒಂದಷ್ಟು ಸಮಸ್ಯೆಗಳಾಗಿತ್ತು, ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಈಗ ಹೇಗಿದೆ ಪರಿಸ್ಥಿತಿ? ದಿವ್ಯಾ, ಕಳೆದ 2 ದಿನಗಳಿಂದ ಕಲಬುರಗಿಯಲ್ಲಿ ಒಂದು ಮಳೆ ಆಗ್ತಾ ಇತ್ತು. ನಿನ್ನೆ ಸಾಯಂಕಾಲ ಸ್ವಲ್ಪ ಮಟ್ಟಿಗೆ ಒಂದು ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಕಲಬುರಗಿಯ ಮಳಖೇಡ್ನ ಕಾಗಿಣ ಒಂದು ಬ್ರಿಡ್ಜ್ ಮೇಲೆ ಒಂದು ನೀರು ಬಂದಿತ್ತು. ಆ ನೀರಿನ ಪ್ರಮಾಣ ಕಡಿಮೆಯಾಗಿ ಇಂದು ಬೆಳಗ್ಗೆಯಿಂದ ಒಂದು ಸಂಚಾರ ವ್ಯವಸ್ಥೆಗೆ ಸುಗಮವಾಗಿದೆ. ಆದ್ರೆ ಇದೀಗ ಮತ್ತೆ ಕಲಬುರಗಿ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಧಾರಾಕಾರ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಚಿಂಚೋಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿರುವಂತಹ ಮುಲ್ಲಾಮಾರಿ ಡ್ಯಾಮ್ ಸಂಪೂರ್ಣವಾಗಿ ನೀರಿನ ಒಂದು ಗರಿಷ್ಠ ಮಟ್ಟ ಈಗಾಗಲೇ ತಲುಪಿದೆ. ಹೀಗಾಗಿ ಅಲ್ಲಿನ ಅಧಿಕಾರಿಗಳು ಹೇಳೋ ಪ್ರಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಅಂದ್ರೆ ಈ ಒಂದು ಮುಲ್ಲಾಮಾರಿ ಒಂದು ಡ್ಯಾಮ್ ನಿಂದ ಒಂದು ನೀರು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆ ಒಂದು ಮುಲ್ಲಾಮಾರಿಯಿಂದ ಏನಾದರೂ ನೀರು ಹೆಚ್ಚಿನ ಪ್ರಮಾಣದ ನೀರು ಏನಾದರೂ ಬಿಟ್ಟಿದೆ ಆದ್ರೆ ಮತ್ತೆ ಮಳಖೇಡ್ನ ಒಂದು ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಈ ಒಂದು ಬ್ರಿಡ್ಜ್ ಮುಳುಗಡೆ ಆಗಿದ್ದೇ ಆದ್ರೆ ವಗ್ದರಿ ಟು ರಿಬ್ಬನ್ಪಲ್ಲಿ ಅಂದ್ರೆ ಮಹಾರಾಷ್ಟ್ರದಿಂದ ಆಂಧ್ರಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಮಾರ್ಗ ಸಂಪೂರ್ಣ ಬಂದ್ ಆಗುತ್ತದೆ. ಆದ್ರೆ ಯಾವ ಸಂದರ್ಭದಲ್ಲಿ ನೀರು ಬಿಡ್ತಾರೆ ಅಂತ ಹೇಳಿ ಅಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟನೆ ಮಾಡಿಲ್ಲ. ಆದ್ರೆ ಒಂದು ವೇಳೆ ಈ ಒಂದು ಮಳೆಯ ಪ್ರಮಾಣ ನೋಡಿಕೊಂಡು ಮುಂದಿನ ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಈಗಾಗಲೇ ಸ್ಪಷ್ಟನೆಯನ್ನು ಮಾಡಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ರಾಯಚೂರಿನಿಂದ ವಿಜಯ್ ಜಾಗಟ್ಕಲ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಾಯಚೂರಿನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಜೊತೆಗೆ ಇದು ರೈತರಿಗೆ ಎಷ್ಟು ಅನುಕೂಲವಾಗಿದೆ, ಜೊತೆಗೆ ಎಷ್ಟು ಅನಾನುಕೂಲಗಳು ಕೂಡ ಇದರಿಂದ ಕಾಣಬಹುದಾಗಿದೆ ಅಂತ ಅನ್ಸುತ್ತೆ ಸದ್ಯದ ಮಟ್ಟಿಗೆ ವಿಜಯ್? ಖಂಡಿತವಾಗಿ ದಿವ್ಯಾ, ಏನು ಕಳೆದ 2 ದಿನಗಳಿಂದ ರಾಯಚೂರಿನಲ್ಲಿ ಸುರಿತಕ್ಕಂತ ಮಳೆ ಒಂದು ಕಡೆ ರೈತರಿಗೆ ಅನುಕೂಲ ಆಗಿದ್ರೆ ಇನ್ನೊಂದು ಕಡೆ ಅನಾನುಕೂಲವನ್ನ ಸೃಷ್ಟಿ ಮಾಡಿದೆ. ಹೆಚ್ಚಾಗಿ ರಾಯಚೂರು ಮತ್ತು ದೇವದುರ್ಗ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗಿರುವಂತದ್ದು. ಈ ಕಳೆದ ಏನು 2 ದಿನ ಬಂದಿದೆ ಸರಾಸರಿ 66 ಮಿಲಿಮೀಟರ್ನಷ್ಟು ಮಳೆ ಆಗಿರುವಂತದ್ದು ರಾಯಚೂರಿನಲ್ಲಿ. ಏನು ದೇವದುರ್ಗದ ಕೆಲ ಭಾಗಗಳಲ್ಲಿ
ಏನು ಹೆಚ್ಚಿನ ಮಳೆ ಬಂದಿರೋದ್ರಿಂದ ಈಗಾಗಲೇ 100 ಎಕರೆ ಆ ಹೊಲದಲ್ಲಿ ನೀರು ನಿಂತಿರುವಂತದ್ದು, ಅಲ್ಲಿ ಬೆಳೆದಿದ್ದಂತಹ ಹತ್ತಿ ಮತ್ತು ತೊಗರಿ ಬೆಳೆ ಏನು 2 ಅಡಿಯಷ್ಟು ನೀರು ನಿಂತಿರೋದ್ರಿಂದ ಅದು ಹಾಳಾಗಿ ಹೋಗಿರುವಂತಹ ಏನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ನೀರಿನ ಪ್ರಮಾಣ ಈಗ ನೀರು ಹರಿದು ಹೋದ್ರೆ ಅಲ್ಲಿನ ರೈತರಿಗೆ ಒಂದು ರೀತಿ ಅನುಕೂಲ ಆಗುತ್ತೆ. ಆದ್ರೆ ನೀರು ಹಾಗೆ ನಿಂತಿದ್ದೇ ಆದ್ರೆ ಸಂಪೂರ್ಣವಾಗಿ 100 ಎಕರೆಯಲ್ಲಿ ಬೆಳೆದಂತ ಲಕ್ಷಾಂತರ ರೂಪಾಯಿ ಬೆಳೆ ಸಂಪೂರ್ಣ ಹಾನಿ ಆಗುತ್ತೆ. ಜೊತೆಗೆ ಏನು ಬೇರೆ ಬೇರೆ ಭಾಗಗಳಲ್ಲಿ ಬೆಳೆದಂತ ಹತ್ತಿ ಮತ್ತು ತೊಗರಿಗೆ ಏನು 2 ದಿನ ಸುರಿದಂತ ಮಳೆ ಉತ್ತಮವಾದಂತಹ ಮಳೆ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯದ ಏನು ಪ್ರಾಧ್ಯಾಪಕರುಗಳು ಹೇಳಿರುವಂತದ್ದು. ಜೊತೆಗೆ ಏನು ಹತ್ತಿ ಏನಿದೆ ಅದಕ್ಕೆ ಈಗೇನು ಬಂದಿರತಕ್ಕಂತ ಮಳೆ ಇಷ್ಟು ಸಾಕಾಗುತ್ತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿದ್ದೆ ಆದ್ರೆ ಅದಕ್ಕೆ ಕೀಟ ಬಾಧೆ ಕೂಡ ತಗುಲುವಂತ ಅವಕಾಶ ಇದೆ. ಇದು ಏನು ರೈತರ ವಿಷಯವಾದ್ರೆ, ಇನ್ನು ರಾಯಚೂರು ತಾಲೂಕಿನ ಜೇಗರಕಲ್ ಗ್ರಾಮದಲ್ಲಿ ಇರ್ತಕ್ಕಂಥ ಸೇತುವೆ ಏನು ಈಗಷ್ಟೇ ಮುಳುಗಡೆ ಆಗಿರುವಂತದ್ದು, ಸುಮಾರು 9 ಗ್ರಾಮಗಳಿಗೆ ಒಂದು ಸಂಪರ್ಕ ಕಲ್ಪಿಸತಕ್ಕಂಥ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಅಲ್ಲಿನ ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ನಾವು ಈಗ ರಾಯಚೂರಿನ ಜೈರಾಬಾದ್ ಮತ್ತೇನು ಧನಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತದ್ದು. ಇಲ್ಲಿ ಈಗಾಗಲೇ ಏನು ಮನೆಗಳಿಗೂ ಕೂಡ ನೀರು ನುಗ್ಗಿದೆ, ರಸ್ತೆ ಸಂಪೂರ್ಣವಾಗಿ ಏನು ಮುಳುಗಡೆ ಆಗಿರುವಂತದ್ದು. ಈಗ ನನ್ನ ಹಿಂಭಾಗದಲ್ಲಿ ನೀವು ಈಗ ನೋಡ್ತಾ ಇರೋ ಹಾಗೆ ಏನು ಇಲ್ಲೆಲ್ಲ ರಸ್ತೆಯಲ್ಲಿ ನೀರು ಸಂಪೂರ್ಣವಾಗಿ ತುಂಬಿದೆ. ಆ ಒಂದು ರಸ್ತೆ ಏನು ಅಲ್ಲೇ ಜನಗಳು ಓಡಾಡ್ತಾ ಇದ್ದಾರೆ, ಯಾವುದೇ ರೀತಿ ವಾಹನ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ದಿವ್ಯಾ, ಇಲ್ಲಿ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.